ಬಗೆದಷ್ಟು ಬೆಂಕಿ ರಾಜೀವನ ಕರಾಳ ಮುಖ ಬಯಲಾಗ್ತಾ ಇದೆ. ದೌರ್ಜನ್ಯ ಧಮಕಿಯಿಂದ ಅಮಾಯಕರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಬೆಂಕಿ ಗೌಡನ ರಕ್ಷಣೆಗೆ ಇದ್ದಾರಂತೆ ಪ್ರಭಾವಿ ಮಂತ್ರಿ. ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ದಾರಾ ಆ ಪ್ರಭಾವಿ ಸಚಿವ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ತಂತ್ರವನ್ನ ಮಾಡಿದ್ದಾರಾ? ಬೇಲ್ ಸಿಗುವವರೆಗೂ ಹೊರಗಡೆ ಬರಬೇಡ ಅಂತ ಹೇಳಿ ಗೌಡಗೆ ಸೂಚನೆಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾರೋ ಒಬ್ಬ ಸಚಿವರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಹೊರಗಡೆ ಸದ್ಯಕ್ಕೆ ಬರದಂತೆ ತಡೆ ಹಿಡಿಯುವಂತಹ ಕೆಲಸಗಳಾಗ್ತಾ ಇದೆ, ರಕ್ಷಣೆ ಮಾಡಲಾಗ್ತಾ ಇದೆ. ಅಧಿಕಾರದ ಮದದಲ್ಲಿ ಪತ್ರಕರ್ತನಿಗೂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ಭಾರಿ ಸಂಚಲನವನ್ನ ಮೂಡಿಸಿದೆ ಬೆಂಕಿ ಗೌಡ ಬೆದರಿಕೆಯ ಆಡಿಯೋ. ಸುದ್ದಿ ಪ್ರಕಟಿಸಿದ್ದಕ್ಕೆ ಪತ್ರಕರ್ತ ಕೋಟಹಳ್ಳಿ ಅನಿಲ್ ಕುಮಾರ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ರಾಜೀವ್ ಗೌಡ. ಬೆದರಿಕೆ ಹಾಕಿರುವಂತಹ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಆಡಿಯೋದಲ್ಲಿ ಸಿಎಂ ಬಗ್ಗೆಯೂ ಉದ್ದಟತನದ ಮಾತುಗಳನ್ನಾಡಿದ್ದಾನೆ. ನನ್ನ ಬೆಂಬಲಿಗರಿಂದ ಪ್ರಧಾನಿ ಮೋದಿಯನ್ನ ಬಯಸ್ತೀನಿ, ಬರ್ತೀಯಾ ಅಂತ ಮಾತನಾಡಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್ಗೆ ಸವಾಲ್ ಹಾಕಿದ್ದಾರೆ ರಾಜೀವ್ ಗೌಡ. ನೀನನ್ನು ಸುಮ್ಮನೆ ಬಿಡಲ್ಲ, ಮಿನಿಸ್ಟರನ್ನ ಕರೆಸಿ ನಿನ್ಗೆ ಬುದ್ಧಿ ಕಲಿಸ್ತೀನಿ. 2023 ಆಗಸ್ಟ್ 16ರಂದು ನಡೆದಂತಹ ಘಟನೆಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇನ್ನೆಂತ ಖತರ್ನಾಕ್ ಇರ್ಬೋದು ಇವರು ಅಂತ ಯೋಚನೆ ಮಾಡಿ. ಇದು ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ಕೊಡ್ತಾರೆ, ಇನ್ನೇನ್ ಮಾಡ್ತಾರೆ ಹೇಳ್ರಿ. ಹೌದಾ? ಅಲ್ಲ, ನಮ್ಗೆ ಕೊಟ್ಬಿಟ್ಟು ನಮ್ಗೆ ಏನ್ ನಾನೇನ್ ನಿಮ್ ಕೆಲಸ ಮಾಡಿದ್ದೆ, ನನ್ಗೆ ಯಾಕೆ ಹಂಗ್ ಮಾಡಿದಿರ ನೀವು? ಏನ್ ನಿಮ್ಗೆ ತೊಂದ್ರೆ ಏನ್ ಮಾಡಿದ್ದೆ ಅಂದೆ. ಅಲ್ಲ, ನಾನು ಇಡೀ ಪ್ರಪಂಚದಲ್ಲೇ ಮೊನ್ನೆ ಇವ್ರು ಮಾಡಿದ್ರು, ಯಾರು ಅದೇ ತರನೇ ಪೂಜೆ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ದಾರೆ ಅಂತ ಬರೀತಿಯಲ್ಲ, ಏನ್ ಬೇಕಾಬಿಟ್ಟಿಯಾಗಿ ಮಾಡಿದೀನಿ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ನಾನು? ಅಲ್ಲ ನಾನು ವೈಯಕ್ತಿಕವಾಗಿ ನಾನು ಬರ್ದಿರೋದಲ್ಲ. ಅಲ್ಲಪ್ಪ, ವಿಡಿಯೋ ಮಾಡಿರೋದು ಯಾರು, ಬರ್ದಿರೋದು ಯಾರು, ನನ್ಗೆ ಗೊತ್ತಾಗಲ್ವಾ ಯಾರ್ದು? ಸ್ಟೇಟ್ಮೆಂಟ್ ಅವ್ರು ಬಂದು ತಗೊಂಡ್ ಬಂದು ಸುದ್ದಿ ಸ್ಟೇಟ್ಮೆಂಟ್ ಕೊಡ್ತಾನೆ. ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ನನ್ ಕೆಲಸ ಮಾಡು. ಬರೀ ಈಗ ಬರೀತ್ಯಾ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಸ್ಟೇಟ್ಮೆಂಟ್ ಕೊಡಿಸ್ತೀನಿ. ಸಿದ್ದರಾಮಯ್ಯ ಸರಿ ಇಲ್ಲ, ಸಿದ್ದರಾಮಯ್ಯ ಇವಾಗ ನೀನು ಬರ್ದಂಗ ಐತೆ ಅಲ್ಲಿ, ಸಿಎಂ ಸರಿಗಿಲ್ಲ ಅಂತ ಬರ್ದಂಗ ಐತೆ. ಸ್ಟೇಟ್ಮೆಂಟ್ ಕೊಡ್ತೀನಿ. ಹಂಗಾರೆ ನಿನ್ ತಲೆ ಇಲ್ವಾ ಪತ್ರಕರ್ತನಾದ್ರೆ? ಅದು ಕರೆಕ್ಟ್ ವಿಮರ್ಶೆ ಮಾಡಿ ಸರಿನೋ ತಪ್ಪು ಅನ್ನು ಬರಿಬೇಕು, ಅದನ್ನಲ್ವಾ? ಯಾವನೋ ಏನೋ ಹೇಳ್ದ ಅನ್ಬಿಟ್ಟು ಬರ್ದ್ಬಿಟ್ರೆ ಅನಿಲ್ ಸರಿ ಇಲ್ಲ, ಅನಿಲ್ ಲೋಫರ್ ಅಂತ ಬರ್ದ್ಬಿಟ್ರೆ, ನಾನು ಹೇಳ್ಬಿಟ್ರೆ ಬರ್ಕೊಂಡ್ಬಿಡ್ತೀನಿ ಹಂಗಂತ. ಹಾ, ಈಗ ಏನ್ ಮಾಡ್ಬೇಕಣ್ಣ? ಏನ್ ಮಾಡೋದೇನಿಲ್ಲ, ಅದಕ್ಕೆ ಹೇಳ್ದೆ. ಅದಕ್ಕೆ ಮಾಡ್ಬೇಕು ಅಂತ ಮೊನ್ನೆ ಹಂಗೆ ತಲೆ ಕಿಕ್ಕಿತ್ತು ನನ್ಗೆ, ಹಂಗೆ ಅದಕ್ಕೆ ತಗೊಂಡೆ ಫೋನ್. ನಿನ್ ಫೋನ್ ಎತ್ತಲಿಲ್ಲ ಅವತ್ತೇರೆ. ಅದಕ್ಕೆ ಇವಾಗ ಹೇಳ್ತಿದ್ದೀನಿ ಏನ್ ಮಾಡ್ಬೇಕು ಅಂತಂದ್ರೆ. ಅದಕ್ಕೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇನ್ ಮಾಡ್ಬೇಕು ಇವಾಗ ಹೇಳ್ತಾರೆ. ಮುಂಚೆ ತರ ಗೂಬೆ ತರ ಕೂತ್ಕೊಂಡು, ಗೂಬೆ ತರ ಬ್ಲಾಕ್ ಮೇಲ್ ಮಾಡ್ಕೊಂಡು, ಬಂದವ್ರಿಗೆಲ್ಲ ಕಾಸು ಕೊಟ್ಕೊಂಡು, ಇವೆಲ್ಲ ಸಮಾಧಾನ ಮಾಡ್ಕೊಂಡು ಗುಬಾಳ್ ತರ ಇರಕ್ಕಾಗಲ್ಲ ನಾನು. ಹಲೋ, ಏನಣ್ಣ ಇದು ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ಕೊಡ್ತಾರೆ, ಇನ್ನೇನ್